ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೂಡ ಟೆನ್ಷನ್. ಇವತ್ತೇ FIR ಕೂಡ ಆಗುವಂತಹ ಸಾಧ್ಯತೆ. ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಕೂಡ. ಯಾವೆಲ್ಲ ಕಾಯ್ದೆ ಯಾವೆಲ್ಲ ಸೆಕ್ಷನ್ ಮೇಲೆ FIR ನ ಹಾಕ್ತಾರೆ, ಮೈಸೂರು ಲೋಕಾಯುಕ್ತದ ನಡೆ ಏನು ಅಂತಕ್ಕಂಥದ್ದನ್ನ ನೋಡಬೇಕು. FIR ಕಾಪಿಯನ್ನು ಕೂಡ ಒಂದ್ಸರ್ತಿ ತರಿಸ್ಕೊಂಡು ನೋಡಬೇಕಾಗುತ್ತೆ FIR ಆದ ಮೇಲೆ. ಬಟ್ ಈಗಾಗಲೇ ಕೋರ್ಟ್ ಯಾವ ಸೆಕ್ಷನ್ಸ್ಗಳ ಅಡಿಯಲ್ಲಿ ದೂರು ದಾಖಲಾಗಬೇಕು ಅಂತಕ್ಕಂಥ ನಿರ್ದೇಶವನ್ನು ಕೊಟ್ಬಿಟ್ಟಿದೆ. ಹಾಗಾಗಿ ಅದೇ ಸೆಕ್ಷನ್ಸ್ ಆಧಾರದಲ್ಲೇ ಈಗ ಅವರು ದೂರು ದಾಖಲು ಮಾಡ್ಕೊಳ್ಬೇಕಾಗತ್ತೆ. ಯಾವ ಕಾಯ್ದೆ ಯಾವ ಸೆಕ್ಷನ್ ಅಂತ ನೋಡೋದಾದ್ರೆ, ಭ್ರಷ್ಟಾಚಾರ ತಡೆ ಕಾಯ್ದೆ 1988, PC ಆಕ್ಟ್ ಪ್ರಿವೆನ್ಷನ್ ಆಫ್ ಕರಪ್ಷನ್, ಬೇನಾಮಿ ಆಸ್ತಿ ವಹಿವಾಟು ಕಾಯ್ದೆ 1988, ಕರ್ನಾಟಕ ಭೂಮಿ ಕಬಳಿಕೆ ನಿಷೇಧ ಕಾಯ್ದೆ 2011 ಅನ್ವಯ ಕೂಡ ಪ್ರಕರಣ ದಾಖಲಾಗುತ್ತೆ. ಇನ್ನು ಬೇರೆ ಬೇರೆ ಯಾವ್ಯಾವ ಸೆಕ್ಷನ್ಸ್ ಅನ್ನು ಸೇರಿಸ್ತಾರೆ ಅಂತಂದರೆ, ಸೆಕ್ಷನ್ 120B ಕ್ರಿಮಿನಲ್ ಪಿತೂರಿ, ಸೆಕ್ಷನ್ 166 ಸಾರ್ವಜನಿಕ ಸೇವಕ ಅಂದರೆ ಜನಪ್ರತಿನಿಧಿ ಕಾನೂನು ಉಲ್ಲಂಘನೆಯನ್ನು ಮಾಡ್ತಕ್ಕಂಥದ್ದು, ಸೆಕ್ಷನ್ 403 ಆಸ್ತಿಯ ದುರ್ಬಳಕೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು, 406 ನಂಬಿಕೆಯ ಉಲ್ಲಂಘನೆ. ಮೊದಲಿಗಿದ್ದೆಲ್ಲ ಹಾಕೋತಾರೆ, ಇದರಲ್ಲಿ ಯಾವ್ದು ಅಟ್ರಾಕ್ಟ್ ಆಗುತ್ತೆ ನೋಡೋಣ ಆಮೇಲೆ ಮುಂದೆ. ಇನ್ನು ಸೆಕ್ಷನ್ 420 ವಂಚನೆ, 426 ದುಷ್ಕೃತ್ಯವನ್ನು ಎಸಗುವಂಥದ್ದು, ಸೆಕ್ಷನ್ 465 ಇದು ಫೋರ್ಜರಿ ಕೇಸ್ ಕೂಡ ಹಾಕಿದ್ದಾರೆ. 468 ವಂಚನೆ ಉದ್ದೇಶಕ್ಕೋಸ್ಕರ ದಾಖಲೆಗಳ ಫೋರ್ಜರಿಯನ್ನು ಮಾಡಿರ್ತಕ್ಕಂಥದ್ದು, ಸೆಕ್ಷನ್ 340 ಅಕ್ರಮ ಬಂಧನ, ಸೆಕ್ಷನ್ 351 ಇತರರಿಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು, ಆಮೇಲೆ PC ಆಕ್ಟ್ 9 ಸಾರ್ವಜನಿಕ ಸೇವಕನ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು, PC ಆಕ್ಟ್ ಸೆಕ್ಷನ್ 13 ಸಾರ್ವಜನಿಕ ಸೇವಕನಿಂದ ಕ್ರಿಮಿನಲ್ ದುರ್ನಡತೆ, ಸೆಕ್ಷನ್ 53 ಬೇನಾಮಿ ವ್ಯವಹಾರಕ್ಕೆ ದಂಡ ಹಾಕ್ತಕ್ಕಂಥದ್ದು, ಸೆಕ್ಷನ್ 54 ಸುಳ್ಳು ಮಾಹಿತಿ ನೀಡುವುದಕ್ಕೆ ದಂಡವನ್ನು ಹಾಕ್ತಕ್ಕಂಥದ್ದು. ಆರಂಭದಲ್ಲಿ FIRನಲ್ಲಿ ಇವೆಲ್ಲವನ್ನು ಕೂಡ ಮೆನ್ಷನ್ ಮಾಡ್ತಾರೆ, ಆಮೇಲೆ ಇಲ್ಲ ಅಂತಂದರೆ ತೆಗೆಲೂಬಹುದು. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ KP ನಾಗರಾಜ್ ಅವರಿಂದ ಪಡೆಯೋಣ. KP, ಇದರಲ್ಲಿ ನಾವು ಹೇಳಿದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕೋರ್ಟ್ನ ಆದೇಶದಲ್ಲಿ ಯಾವ ದೋಷಾರೋಪಗಳನ್ನ ಮಾಡಿದ್ರು ಅವುಗಳ ಆಧಾರದಲ್ಲಿ ಈ ಸೆಕ್ಷನ್ಸ್ ಬರಬಹುದು ಅಂತಕ್ಕಂಥ ಲೆಕ್ಕಾಚಾರನ ಹೇಗೆ? ನಿಶ್ಚಿತವಾಗ್ಲೂ ಕೂಡ ಅರವಿಂದ್, ನಾವೀಗೇನು ಸೆಕ್ಷನ್ಗಳನ್ನ ಹೇಳ್ತಾ ಇದ್ದೇವೋ ಆ ಸೆಕ್ಷನ್ ಎಲ್ಲದೂ ಕೂಡ ಕೋರ್ಟಿನ ಆದೇಶದ, ಅಂದರೆ ಈಗಾಗಲೇ ವೆಬ್ಸೈಟಲ್ಲಿ ಆ ಆದೇಶ ಇದೆ, ಆ ಆದೇಶದಲ್ಲಿ ನಮೂದಾಗಿದೆ. ಹಾಗಾಗಿ ಕೋರ್ಟ್ ಏನು ನಿರ್ದೇಶನವನ್ನು ನೀಡುತ್ತೋ, ದೂರುದಾರರ ದೂರಿನ ಆಧಾರದ ಮೇಲೆ ಈಗ ಕೋರ್ಟ್ ನಿರ್ದೇಶನವನ್ನು ನೀಡಿರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಅದರಲ್ಲಿ ಬೇರೆ ಯಾವುದೇ ರೀತಿಯಂಥ ಮಾರ್ಪಾಡುಗಳನ್ನು ಇವತ್ತಿನ ವೇಳೆಯಲ್ಲಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಕೋರ್ಟ್ ಏನೇನು ಡೈರೆಕ್ಷನ್ನ ಕೊಟ್ಟಿದೆಯೋ, ಯಾವ್ಯಾವುದ ರೀತಿಯಲ್ಲಿ A1 A2 A3 ಮಾಡಬೇಕು, ಜೊತೆಗೆ ಯಾವ್ಯಾವ ಸೆಕ್ಷನ್ನ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಿಕೊಂಡು ತನಿಖೆ ಮಾಡಬೇಕು ಅಂತ ಏನು ಕೋರ್ಟು ಡೈರೆಕ್ಷನ್ ಮಾಡಿದೆಯೋ ಆ ಎಲ್ಲದರ ಸೆಕ್ಷನನ್ನು ಕೂಡ ಇವತ್ತಿನ ಮಟ್ಟಿಗೆ FIRಲ್ಲಿ ದಾಖಲು ಮಾಡಿಕೊಳ್ತಾರೆ. ಆದರೆ ಮುಂದಿನ ಹಂತಗಳಲ್ಲಿ ತನಿಖೆ ಆಗ್ತಾ ಕೆಲವೊಂದಿಷ್ಟು ಚಾರ್ಜ್ ಶೀಟ್ನ ಸಂದರ್ಭದಲ್ಲಿ ಈ ಕೆಲವೊಂದು ಸೆಕ್ಷನ್ಗಳನ್ನ ಕೈ ಬಿಡ್ಬೋದು, ಅಥವಾ ಕೆಲವೊಂದು ಸೆಕ್ಷನ್ಗಳನ್ನ ಬೇರೆ ಯಾಡಪ್ ಮಾಡ್ಕೋಬೋದು, ಅಥವಾ A1 ಕೂಡ ಬದಲಾಯಿಸ್ಬೋದು, A2 ಕೂಡ ಬದಲಾಯಿಸ್ಬೋದು. ಹೀಗೆ ಅದು ವಿಚಾರಣೆಯ ನಂತರದಲ್ಲಿ, ಅಂದರೆ ತನಿಖೆಯ ನಂತರದಲ್ಲಿ ಚಾರ್ಜ್ ಶೀಟ್ನ ಸಂದರ್ಭದಲ್ಲಿ ಆಗುವಂಥ ಬದಲಾವಣೆ. ಆದರೆ ಇವತ್ತಿನ ಮಟ್ಟಿಗೆ ಈಗೇನು ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ, ಅದು ಬೇನಾಮಿಯ ವಿಚಾರ ಇರ್ಬೋದು, ಅಥವಾ ಅಧಿಕಾರದ ದುರ್ಬಳಕೆಗಳ ವಿಚಾರ ಇರ್ಬೋದು, ಹೀಗೆ ಏನೋ ವಂಚನೆಯ ವಿಚಾರ ಇರ್ಬೋದು, ಮತ್ತು ದಾಖಲೆಗಳ ತಿದ್ದುಪಡಿಯ ವಿಚಾರ ಇರ್ಬೋದು, ಹೀಗೆ ಭಾಳ ಗಂಭೀರವಾದಂಥ ಸೆಕ್ಷನ್ಗಳನ್ನು ಜನಪ್ರತಿನಿಧಿ ನ್ಯಾಯಾಲಯ ತನ್ನ ಆದೇಶದಲ್ಲಿ ನಮೂದು ಮಾಡಿದೆ. ಹಾಗಾಗಿ ಆ ಎಲ್ಲ ಸೆಕ್ಷನ್ಗಳನ್ನು ಸಮೇತವಾಗಿ ಇವತ್ತು ಸಿದ್ದರಾಮಯ್ಯನವರ ವಿರುದ್ಧ FIRನ್ನು ದಾಖಲಾಗುವಂಥದ್ದು. ಯಾಕೆಂದರೆ ದೂರುದಾರರು ಕೊಟ್ಟಿರುವಂತಹ ದೂರನ್ನು ವಿಚಾರಣೆಯನ್ನು, ಒಂದು ಹಂತದ ವಿಚಾರಣೆಯನ್ನು ನ್ಯಾಯಾಲಯ ಮಾಡಿ ಆ ನಂತರದಲ್ಲಿ ಈ ಒಂದು ಆದೇಶವನ್ನು ಕೊಡ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಕಾನೂನಾತ್ಮಕವಾಗಿ ಈ ಆದೇಶದ ಸೆಕ್ಷನ್ಗಳನ್ನು ಲೋಕಾಯುಕ್ತ SP ಅವರನ್ನ ತನಿಖಾಧಿಕಾರಿಗಳು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಈ ಸಂದರ್ಭದಲ್ಲಿ ಬರೋದಿಲ್ಲ. ಹಾಗಾಗಿ ಈ ಎಲ್ಲ ಸೆಕ್ಷನ್ಗಳು ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಇವತ್ತು ದಾಖಲಾಗುವಂಥದ್ದು ಸ್ಪಷ್ಟ. ಅರವಿಂದ್, ರೈಟ್, ಥ್ಯಾಂಕ್ ಯು KP ತಮ್ಮ ಎಲ್ಲ ಮಾಹಿತಿಗಾಗಿ. ಸಾಯಂಕಾಲದ ವೇಳೆಗೆಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅದು ಕೂಡ ಓಪನ್ ಡಾಕ್ಯುಮೆಂಟೇ ಸಿಗುತ್ತೆ, ಅದು ಏನೇನು ಸೆಕ್ಷನ್ಸನ್ನು ಹಾಕಿದ್ದಾರೆ, ಯಾರನ್ನ ಮೊದಲನೇ ಆರೋಪಿ ಮಾಡಿದ್ದಾರೆ, ಎರಡನೇ ಆರೋಪಿ ಯಾರನ್ನ ಮಾಡಿದ್ದಾರೆ, ಎಲ್ಲವೂ ಕೂಡ ಗೊತ್ತಾಗುತ್ತೆ ಒನ್ಸ್ FIR ಆದಮೇಲೆ.